ನಾ ಇಲ್ಲಿ ಬಿಡ್ದಿ ನಿಯರ್ ಇದು ಬೆಂಗಳೂರು ನಿಯರ್ ಬಿಡ್ದಿಯಿಂದ ಮೇಡಮ್. ಹೆಸರು ಹೆಸರು ನಟರಾಜು ಅಂತ. ಆಕ್ಚುಲಿ ಸರ್. ನಮ್ ತಾಯಿಯವ್ರಿಗೆ ಒಂದು ಪ್ರಾಬ್ಲಮ್ ಇತ್ತು. ಈ ಕೈ ಬಲಗಡೆ ಕೈನಲ್ಲಿ ಒಂದು ನರ ಯಾವಾಗ್ಲೂ ಶೇಕ್ ಆಗ್ತಿತ್ತು. ಅದು ಪಟ್ ಪಟ್ ಅಂತ ಹಿಂಗ್ ಹೊಡ್ಕೊಂತಾ ಇತ್ತು ಯಾವಾಗ್ಲೂನು. ಅದು ನಾವು ಹಾಸ್ಪಿಟ್ಲಿಗೆಲ್ಲ ತೋರ್ಸಿದ್ವಿ. ತೋರ್ಸಿದ್ಮೇಲೆ ಏನಾಯ್ತು, ಅದು ಏಜ್ ಆಗಿದೆ. ಏಜ್ ಆದ್ಮೇಲೆ ಅದು ಕಾಮನ್ ಇದೆ, ಅದಕ್ಕೆ ಬೇರೆ ಸಪ್ರೇಟ್ ಮೆಡಿಸಿನ್ ಅದೆಲ್ಲ ಏನು ಬೇಡ. ಅದಾಗಿ ಈ ರೀತಿ ಏನಾಗಲ್ಲ, ಎಕ್ಸರ್ಸೈಜ್ ಮಾಡ್ಕೊಂಡು ನಾರ್ಮಲ್ ಆಗಿ ಇದ್ಬಿಡಿ ಅಂತ ಹೇಳಿದ್ರು. ನಾವೊಂದ್ 2-3 ಕಡೆ ತೋರ್ಸಿದ್ವಿ. ತೋರ್ಸಿದ್ರು ಕೂಡ ಅದು ಅದೇ ರಿಸಲ್ಟ್ ಹೇಳಿದ್ರು ಅವ್ರುನು. ನಮ್ಮಮ್ಮ ಏನ್ ಮಾಡಿದ್ರು, ಇನ್ನೇನ್ ಮಾಡಕ್ಕಾಗಲ್ಲ, ಇರೋ ತನಕ ಹಂಗೆ ಇರೋದು ಅಂತ. ಅದೇ ನೋವಲ್ಲೇ ಅದೇ ಒಂದು ನಾಡಿ ಬಡಿತಾನೆ ಇತ್ತು ಯಾವಾಗ್ಲೂನು. ಪಟ್ ಪಟ್ ಅಂತ ಹೊಡ್ಕೊಂತಾ ಇತ್ತು. ಸೊ ಹಾಗೆ ಇದ್ರು. ಆಮೇಲೆ ನಮ್ ಗುರುಗಳು ಅಂತಾನೆ ಹೇಳ್ಬೋದು. ಎನರ್ಜಿ ಬೂಸ್ಟರ್ ಆಗಿರ್ತಕ್ಕಂಥ ನಮ್ಮ ಅಣ್ಣಾಜಿಯವರು ನನ್ಗೆ ಸಜೆಸ್ಟ್ ಮಾಡಿದ್ರು. ಈ ಬಯೋಟೋರಿಯಂದು ಒಂದು ಮ್ಯಾಟ್ರಸ್ ಪ್ಯಾಡ್ ಇದೆ, ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಪ್ಯಾಡ್. ಅದನ್ನ ಯೂಸ್ ಮಾಡಿ. ಯೂಸ್ ಮಾಡಿದ ನಂತರ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ತುಂಬಾ ರಿಸಲ್ಟ್ ಎಲ್ಲ ಬಂದಿದೆ. ಇದನ್ನ ತಗೊಳ್ಳಿ ಅಂತ ನನ್ಗೆ ಹೇಳಿದ್ರು. ನಾನು 1 ತಿಂಗಳು ಡಿಲೇ ಮಾಡಿದೆ, ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಂಗಾಗಿ ಅವರು ನನ್ಗೆ ಹೆಲ್ಪ್ ಮಾಡಿದ್ರು, ಎಲ್ಲಾ ರೀತಿಯಿಂದ ಹೆಲ್ಪ್ ಮಾಡಿ. ಫಸ್ಟ್ ನೀವು ಪ್ರಾಡಕ್ಟ್ ತಗೊಳ್ಳಿ ಅಂತ ಹೇಳಿ ಹೆಲ್ಪ್ ಮಾಡಿ ಅದನ್ನ ನನ್ಗೆ ಕೊಟ್ರು. ಕೊಟ್ಮೇಲೆ ನಮ್ಮ ಅಮ್ಮನಿಗೆ ನಾನು ಅದನ್ನ ಯೂಸ್ ಮಾಡಿ ಕೇಳಿದೆ. ಒಂದು ರಾತ್ರಿ ಆ ಬೆಡ್ ಮೇಲೆ ಮಲಗಿಸ್ತೆ ಮೇಡಮ್, ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಮೇಲೆ ಮಲಗಿಸ್ತೆ. ಮಲಗಿಸಿ ಬೆಳಿಗ್ಗೆ ಎದ್ದು ಅವರೇ ಅಬ್ಸರ್ವ್ ಮಾಡಿದ್ದಾರೆ. ಬೆಳಿಗ್ಗೆ ಎದ್ದು ನೋಡಿದಾಗ ಆ ನಾಡಿ ಬಡಿತ, ಅದು ನರ ಹೊಡ್ಕೊಂತ ಇತ್ತಲ್ಲ, ಅದೆಲ್ಲ ಕ್ಲಿಯರ್ ಆಗ್ಬಿಟ್ಟಿತ್ತು ಅವ್ರಿಗೆ. ಆಮೇಲೆ ಅವ್ರ ನಿಶಕ್ತಿ, ಸುಸ್ತಾಗೋದು, ಒಂದ್ ಅರ್ಧ ಕಿಲೋಮೀಟರ್ ನಡೆದ್ರೆ ಉಪ್ಸ ಬರೋದು, ಈ ತರ ಎಲ್ಲ ಆಗ್ತಾ ಇತ್ತು. ಅದು ಎಲ್ಲ ಈಗ ಸರಿ ಹೋಗಿದೆ. ನೀರ್ನೆಲ್ಲ ಕುಡಿತಾ ಇದ್ದಾರೆ. ಕಾಲೆಲ್ಲ ನೋವು ಬರೋದು, ಒಂದ್ ಅರ್ಧ ಗಂಟೆ ನಿಂತ್ಕೊಂಡ್ರೆ ಕೆಲ್ಸ ಮಾಡಿದ್ರೆ ಕಾಲು ಬೆಂಡ್ ಆದಂಗ ಆಗೋದು, ಮತ್ತೆ ನೋವು ಬರೋದು, ಈ ತರ ಎಲ್ಲ ಆಗ್ತಿತ್ತು. ಇವಾಗ ಅವ್ರಿಗೆ ಒಂದು ಎನರ್ಜಿ ಬಂದಂಗ ಆಗೈತೆ. ಈಗ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ನಡೆದ್ರು ಕೂಡ ಅವ್ರಿಗೆ ಉಪ್ಸ ಬರಲ್ಲ, ಸುಸ್ತಾಗಲ್ಲ. ಬಟ್ ಚೆನ್ನಾಗಿದೆ ಇವಾಗ. ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬಾ ಚೆನ್ನಾಗಿದೆ. ಇನ್ನೊಬ್ರಿಗೆ ಹೇಳ್ಬೇಕು, ಅದನ್ನ ಕೊಡ್ಸ್ಬೇಕು ಅಂತ ಹೇಳಿ ಅವ್ರಿಗೆ ಈಗ ಹಾರ್ಟ್ಲಿ ಬಂದ್ಬಿಟ್ಟೈತೆ ಅದು. ಬಟ್ ನಾನು ಕೂಡ ನೀರನ್ನ ಕುಡಿತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಆ ನೀರ್ ಕುಡಿದಾಗ ನನ್ಗಾಗಿರುವಂತ ಎಕ್ಸ್ಪೀರಿಯನ್ಸ್, ಈ ಒಂದು ಚೈತನ್ಯ ಶಕ್ತಿಯನ್ನ ನಾವು ಬಾಡಿನ ರಿಸೀವ್ ಮಾಡಿದಾಗ ಅದು ಯಾವ ರೀತಿ ಒಳಗಡೆ ಹಂತವಾಗಿ ಈ ಎವರಿ ಸೆಲ್ಸ್ಗೆ ಅದು ಯಾವ ರೀತಿ ಇಳಿಯುತ್ತೆ, ಅದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದೀನಿ. ಆ ಮ್ಯಾಗ್ನೆಟಿಕ್ ಹೀಲಿಂಗ್ ವಾಟರ್ ನಾನು ಕುಡಿದಾಗ ತುಂಬಾ ಎವರಿ ಸೆಲ್ಸ್ಗೂ ಕೂಡ ಅದು ಹೀಲಿಂಗ್ ಆಗಿ ನಮ್ಮ ಬಾಡಿನ ಸ್ಟ್ರಾಂಗ್ ಮಾಡ್ತಾ ಇದೆ. ನಂಗೆ ತುಂಬಾ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಣ್ಣಾಜಿ ಸರ್ಗೆ ಮತ್ತೆ ಸಾಗರ್ ಜೋಶಿ ಸರ್ಗೆ ಹಾರ್ಟ್ಲಿ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಿಡದಿಯಿಂದ ನಮ್ಮ ನಟರಾಜ್ ಸರ್ ಅವರು ಮಾತಾಡಿದ್ರು ನೋಡಿ, ಎಂತ ಒಂದು ಅತ್ಯದ್ಭುತ ರಿಸಲ್ಟ್ ಅನ್ನ ಶೇರ್ ಮಾಡಿದ್ರು. ಎಷ್ಟೋ ವರ್ಷದಿಂದ ಆ ಒಂದು ನರದ ಪ್ರಾಬ್ಲಮ್, ಅಂದ್ರೆ ಕಣ್ಣಿನ ಒಂದು ಪ್ರಾಬ್ಲಮ್ ನೋಡಿ, ಅದು ಆಗುದಿಲ್ಲ. ಕೆಲವು ಎಷ್ಟು ಲೈಫ್ ಲಾಂಗ್ ಹೇಳ್ತಾರೆ ಅದಕ್ಕೆ. ಕೆಲವು ನಾವೆಲ್ಲ ಏನು ಮೊದ್ಲಿನವರೆಲ್ಲ ಒಂದು ಗಾದೆಯನ್ನು ಹೇಳ್ತಾರೆ, ರಿಯಾಲಿಟಿ ಇರುವಂತದ್ದು ಸರ್ಕ್ಯುಲೇಷನ್ ಮೂಲಕ. ಯಾವುದೇ ಕೆಲವು ಪ್ರಾಬ್ಲಮ್, ಕುತ್ತಿಗೆಗೆ ಶೇಕ್ ಆಗುವಂತದ್ದು, ಬಾಡಿ ಶೇಕ್ ಆಗುವಂತ ಎಲ್ಲ ನರ್ವ್ಸ್ ಪ್ರಾಬ್ಲಮ್ ಅಲ್ಲಿ ಆಗುವಂತ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೆ ಸೊಲ್ಯೂಷನ್ ಇರುವುದೇ ನಮ್ಮ ಈ ಬಯೋಟೋರಿಯಂ ಪ್ರಾಡಕ್ಟ್. ಖುಷಿ ಆಗತ್ತೆ ಎಲ್ಲರಿಗೂ ಕೂಡ, ಅದೊಂದು ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ. ಅಂತ ಒಂದು ರಿಸಲ್ಟ್ ಅನ್ನ ನಮ್ಮ ನಟರಾಜ್ ಸರ್ ಬಿಡದಿಯಿಂದ ಮಾತಾಡಿದ್ರು. ತುಂಬಾ ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಮಾತಿಗೆ.